ಯಾದಗಿರಿ ಜಿಲ್ಲೆಯ ಸುರಪುರಿನ ಕಾಂಗ್ರೆಸ್ ಶಾಸಕರಾದಂಥ ರಾಜಾ ವೆಂಕಟಪ್ಪ ನಾಯಕರವರ ಅಕಾಲಿಕ ನಿಧನದಿಂದ ಇದೀಗ ಸುರಪುರ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಕೂಡ ಎದುರಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಕೂಡ ಬೈ ಎಲೆಕ್ಷನ್ ನಡೆಸಲು ಈಗ ಚುನಾವಣಾ ದಿನಾಂಕ ಘೋಷಣೆ ಕೂಡ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಕೂಡ ಅಧಿಕೃತವಾಗಿ ದಿವಂಗತ ಶಾಸಕ ರಾಜಾ ವೆಂಕಟಪ್ಪ ನಾಯಕರವರ ಪುತ್ರರಾಗಿರ್ತಕ್ಕಂಥ ರಾಜಾ ವೇಣುಗೋಪಾಲ್ ನಾಯಕರವರನ್ನು ನಿನ್ನೆಯಷ್ಟೇ ಅಧಿಕೃತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಕೂಡ ಘೋಷಣೆ ಮಾಡಿತು. ಈಗ ನಾನೀಗ ಅಧಿಕೃತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಜಾ ವೇಣುಗೋಪಾಲ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಘೋಷಣೆ ಆದಂಥ ಹಿನ್ನೆಲೆಯಲ್ಲಿ ಅವ್ರು ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ ಟಿಕೆಟ್ ಕೂಡ ಘೋಷಣೆ ನಿನ್ನೆ ಅಷ್ಟೇ ಮಾಡಿದೆ. ಈ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಘೋಷಣೆ ಆದ ತಕ್ಷಣ ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಆಶೀರ್ವಾದ ಮತ್ತು ನಮ್ಮ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರ ಆಶೀರ್ವಾದ ಮತ್ತು ನಮ್ಮ DCM ಅವರಾದ DK ಶಿವಕುಮಾರ್ ಅವರ ಆಶೀರ್ವಾದ, ಅದರಿಂದ ನಮಗೆ ಮತ್ತು ನಮ್ಮ ತಂದೆ ರಾಜಾ ವೆಂಕಟಪ್ಪ ನಾಯಕ್ ಅವರ ಆಶೀರ್ವಾದದಿಂದ ಈ ಟಿಕೆಟ್ ಸಿಕ್ಕಿದೆ. ಈ ಕಳೆದ ತಿಂಗಳೇ ನಮ್ಮ ತಂದೆಯವರನ್ನು ನಾವು ಕಳೆದುಕೊಂಡಿವಿ. ಅದರಲ್ಲಿ ದುಃಖನೂ ಆಗ್ತಾ ಇದೆ ಮತ್ತು ಜನಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಒಂದು ಸಂತೋಷನೂ ಇದೆ ಅಂತ ಹೇಳ್ತೀನಿ. ತಮ್ಮ ಎದುರಾಳಿ BJPಯಿಂದ ಸ್ಪರ್ಧೆ ಮಾಡಿದಂಥ ರಾಜುಗೌಡರು ಸಾಕಷ್ಟು ರಾಜಕೀಯ ಅನುಭವಿಗಳು ಹಾಗೂ ತಮ್ಮ ತಂದೆಯವ್ರನ್ನ 3-4 ಬಾರಿ ಎದುರಿಸಿರ್ತಕ್ಕಂತಹದ್ದು. ಇನ್ನೆಲ್ಲ ಅವ್ರನ್ನ ಪ್ರತಿಸ್ಪರ್ಧಿಯಾಗಿ ಯಾವ ರೀತಿ ರಣತಂತ್ರ ಹೆಣಿತೀರಂತ ತಾವು? ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ತಂದೆ, ಕಳೆದ ಬಾರಿ ಇರಲಿ ಅದರ ಮೊದಲಿನ ಬಾರಿ ಆಗಿರಲಿ, ನಮ್ಮ ತಂದೆಯವರು ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅದನ್ನು ನೋಡೀನಿ. ಅದೇ ರೀತಿ ಮುಂದೆ ನಮ್ಮ ತಂದೆಯವರು ಹೇಗೆ ಮಾತಿಗೆ ತಪ್ಪಲ್ಲ ಒಂದ್ಸರಿ ಕೊಟ್ಟರೆ ಅಂತೇಳಿ ಏನು ಇದೆ, ಆ ರೀತಿ ನಮ್ಮ ತಂದೆಯವರ ಗುಣಗಳು ಏನಿದೆ ಅದನ್ನು ನಾನು ನೋಡಿ ಅದನ್ನೇ ಮುಂದಿಟ್ಕೊಂಡ್ಬಿಟ್ಟು ನಾನು ಚುನಾವಣೆ ಎದುರಿಸ್ಬೇಕಂತ ಆಸೆ ಇದೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನರು ಯಾವ ರೀತಿ ತಮಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದ ಭಾಳ ಏನಂತಾರೆ ಸ್ವತಂತ್ರ ಕೊಟ್ಟಂಥ ಪಕ್ಷ ಅದು. ಅದಾದಮೇಲೆ ಭಾಳಷ್ಟು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಮಾಡ್ಕೊಂಬಂದದ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಅಭಿವೃದ್ಧಿಯನ್ನು ಮಾಡ್ಕೊಂಬಂದದ. 5 ಗ್ಯಾರಂಟಿಗಳವ. ಅದರಿಂದ ಭಾಳಷ್ಟು ಬಡವರಿಗೆ ಅನುಕೂಲ ಆಗ್ಯದ, ಅದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಯದ. ಅದನ್ನೆಲ್ಲ ಮುಂದಿಟ್ಕೊಂಡ್ಬಿಟ್ಟು ನಾನು ಚುನಾವಣೆ ಮಾಡಬೇಕಂತ ಅದು ಗ್ಯಾರಂಟಿಗಳು ಘೋಷಣೆ ಮಾಡಿದಾಗೆ ಅದು ಏನಂತಾರೆ ಜನರು ಸ್ಪಂದನೆ ಮಾಡ್ಯಾರ. ಈಗ ಅದೆಲ್ಲ ಅನುಷ್ಠಾನಕ್ಕೆ ಬಂದಮೇಲಂತೂ ಜನರು ಸ್ಪಂದನೆ ಮಾಡ್ತಾರೆ ಅಂತ ಭರವಸೆ ನನಗಿದೆ. ನಮ್ಮದು ಮೂಲತಃ ರಾಜ ಮನೆತನದ ಫ್ಯಾಮಿಲಿ ಆದರೂ ಕೂಡ ಕ್ಷೇತ್ರದ ಜನರಿಗೆ ಒಂದು ಸಾಮಾನ್ಯ ಸೇವಕರಂತ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಈಗ ತಾವು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಹೇಗೆ? ಹೌದು, ನಮ್ಮ ತಾತನವರು ರಾಜಕುಮಾರ್ ನಾಯಕ್, ಆಮೇಲೆ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪನವರು ಮತ್ತು ನಮ್ಮ ಕುಟುಂಬದವರು ಯಾವಾಗಲೂ ಜನಸೇವೆಯನ್ನು ಮಾಡ್ತಾ ಬಂದು ಮುಂದೆನೂ ಇದನ್ನೇ ಮುಂದುವರಿಸ್ಬೇಕಂತೇಳಿ ಅನ್ನೋ ಆಸೆ ಇದೆ. ಇದಿಷ್ಟು ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಾ ವೇಣುಗೋಪಾಲ್ ನಾಯಕರವರು ಹೇಳ್ತಾ ಇರುವಂಥದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ಯಾದಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.